ಹಾಗಾದರೆ ಚನ್ನಪಟ್ಟಣದಲ್ಲಿ JDSನ ಪ್ಲಾನ್ ಏನು? ಕುಮಾರಸ್ವಾಮಿ ಅವರು ಏನು ಲೆಕ್ಕಾಚಾರ ಹಾಕೊಂಡು ಕೂತಿದ್ದಾರೆ? ಇದು ಪ್ರಶ್ನೆ. ಅವ್ರದ್ದೇನಾದರೂ ಬೇರೆ ಪ್ಲಾನ್ ಇದೆಯಾ? ಯಾಕೆ ಅವರು ಯೋಗೇಶ್ವರ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಸೊ ಚನ್ನಪಟ್ಟಣದಲ್ಲಿ ಈಗ JDS ಟಿಕೆಟ್ ಗೇಮ್ ಪ್ಲಾನ್ ಏನು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಅಲ್ವಾ? ಮೈತ್ರಿ ಧರ್ಮಕ್ಕಾಗಿ ಟಿಕೆಟ್ ಅನ್ನ ಬಿಟ್ಕೊಡ್ತಾರಾ ಇಲ್ವಾ? ಅವಾಗ ಇವರು ಪಾರ್ಲಿಮೆಂಟ್ಗೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕಾದ್ರೇನೆ ಇದ್ರ ಬಗ್ಗೆ ಮಾತುಕತೆ ಆಗಿದೆ ಅಂತ ಗೊತ್ತಿಲ್ಲ. JDS ಟಿಕೆಟ್ ಬಿಟ್ಕೊಟ್ರೆ ಏನು, ಕೊಡದೇ ಇದ್ರೆ ಏನು ಅಂತ. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ಗೆ BJP JDS ಎರಡೂ ಕಡೆಯಿಂದ ಫೈಟ್ ಆಗ್ತಾ ಇದೆ. ಚನ್ನಪಟ್ಟಣ ಟಿಕೆಟ್ ಪಡಿಬೇಕು ಅಂತ JDS ನಾಯಕರು ಹಠ ಹಿಡಿದಿದ್ದಾರೆ. JDSಗೆ ಟಿಕೆಟ್ ಬೇಕು ಅಂತ ಚನ್ನಪಟ್ಟಣ ಮುಖಂಡರೆಲ್ಲ ಒತ್ತಡ ಹಾಕ್ತಾ ಇದ್ದಾರೆ. ಮುಖಂಡರ ಮಾತನ್ನು ಧಿಕ್ಕರಿಸಿ ಮೈತ್ರಿ ಪಾಲನೆ ಮಾಡ್ತಾರಾ ಕುಮಾರಸ್ವಾಮಿ? ಏನೇನು JDS ಆಯ್ಕೆಗಳು ಅಂತ ನೋಡೋಣ. ಮೈತ್ರಿ ಧರ್ಮ ಪಾಲನೆಗಾಗಿ ಯೋಗೇಶ್ವರ್ಗೆ ಟಿಕೆಟನ್ನು ಬಿಟ್ಟುಕೊಡಬಹುದು. ಅದಕ್ಕೆ ಒಲ್ಲದ ಮನಸ್ಸಿನಿಂದ ಕುಮಾರಸ್ವಾಮಿ ಒಪ್ಕೋಬಹುದು. ಬಟ್ ಆದರೂ ಗೆಲ್ಸಕ್ಕೆ ಅವರೇ ಬರಬೇಕಲ್ಲ ಪ್ರಚಾರಕ್ಕೆ. ಯೋಗೇಶ್ವರ್ JDSನಿಂದ ಸ್ಪರ್ಧೆ ಮಾಡಲಿ ಅಂತ ಏನಾದರೂ ಆಫರನ್ನು ಕೊಡಬಹುದು. ಇದು ಪಕ್ಷದ ಉಳಿವಿನ ಪ್ರಶ್ನೆ ಅಲ್ವಾ? ಹಾಗಾಗಿ ಆಯ್ತಪ್ಪ, ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ BJPಯಿಂದ ಸ್ಪರ್ಧೆ ಮಾಡಲಿಲ್ವಾ? ಹಾಗೆ ಯೋಗೇಶ್ವರರು JDS ಚಿಹ್ನೆಯಿಂದ ಸ್ಪರ್ಧೆ ಮಾಡಲಿ. ಹೈಕಮಾಂಡ್ ಜೊತೆ ಚರ್ಚಿಸಿ JDSನಿಂದನೇ ಅಭ್ಯರ್ಥಿನೂ ಹಾಕಬಹುದು. ಇದು ಸಾಧ್ಯತೆ ಇದೆ. ಹೈಕಮಾಂಡ್ ಜೊತೆ ಚರ್ಚಿಸಿ, ನೋಡಿ ಅದು ನಮ್ಮ ಕ್ಷೇತ್ರ, ನಾನು ಗೆದ್ದಿರೋ ಕ್ಷೇತ್ರ, ಹಾಗಾಗಿ ನಮಗಿರಲಿ ಅಂತ ಹೇಳಬಹುದು. ಒಂದು ವೇಳೆ JDS ಟಿಕೆಟ್ ಸಿಗದಿದ್ದರೆ BJP JDS ನಡುವೆ ಬಿಕ್ಕಟ್ಟು ಪ್ರಾರಂಭ ಆಗಬಹುದು. ಗೊತ್ತಿಲ್ಲ, JDS ಅವರು ನಮ್ಮ ಕಡೆಯವ್ರು ನಾವು ನಿಲ್ಸ್ಕೊತೀವಿ, ನಿಮ್ಮ ಕಡೆಯವ್ರು ನೀವು ನಿಲ್ಲಿಸಿ ಅಂತ ಹೇಳ್ಬೋದು. ಅಥವಾ ಯೋಗೇಶ್ವರ್ ಪಕ್ಷೇತರ ಅಥವಾ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ಬೋದು. ಬಟ್ ಕಾಂಗ್ರೆಸ್ದು ನಂಗೆ ಯಾಕೋ ಡೌಟಪ್ಪ, DK ಶಿವಕುಮಾರ್ ಬೇಡ ಅಂತ ಕೂತಿದಾರಂತೆ. ಯಾವ ಕಾರಣಕ್ಕೂ CP ಯೋಗೇಶ್ವರ್ ಬೇಡ ಅಂತ. JDS ಕೂಡ ಅಭ್ಯರ್ಥಿ ಹಾಕಲು ಏನಾದರೂ ತೀರ್ಮಾನ ಮಾಡಿದ್ರೆ ಮೈತ್ರಿಗೆ ಧಕ್ಕೆ ಆಗಿ ತ್ರಿಕೋನ ಸ್ಪರ್ಧೆ ಕೂಡ ಏರ್ಪಡಬಹುದು. ನಾನು ಅದನ್ನೇ ಹೇಳಿದ್ದು. JDS ಅವರು ನಮ್ಮ ಕ್ಯಾಂಡಿಡೇಟ್ ನಾವು ಹಾಕ್ತೀವಿ, BJP ಅವರು ನಿಮ್ಮ ಕ್ಯಾಂಡಿಡೇಟ್ ನೀವು ಹಾಕ್ಕೊಳ್ಳಿ ಅಂದ್ಬಿಟ್ರೆ ಆಗ ತ್ರಿಕೋನ ಸ್ಪರ್ಧೆ ಆಗ್ಬಿಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಒಂದು ಸಾಧ್ಯತೆಯನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಈಗ ಆರಂಭದಲ್ಲಿ ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಪರವಾಗೂ ಸ್ವಲ್ಪ ಮನಸ್ಸು ಮಾಡಿದರು, ಅವ್ರಿಗೂ ಸೇರಿದಂತೆ ನಾವು ವಿಚಾರ ಮಾಡ್ತೀವಿ ಅಂತ. ಬರ್ತಾ ಯಾವುದೇ ಕಾರಣಕ್ಕೂ CP ಯೋಗೇಶ್ವರ್ ಬೇಡವೇ ಬೇಡ ಅಂತಾರೆ. ಅವ್ರ ಉದ್ದೇಶ CP ಯೋಗೇಶ್ವರ್ ಮಾತ್ರ ಬೇಡ ಅಂತನ, ಅಥವಾ BJPನೇ ಬೇಡ, ನಾವು JDSಯಿಂದ ನಿಲ್ಲಿಸ್ತೀವಿ ಅಂತನ? ಏನು ಲೆಕ್ಕಾಚಾರ ಕುಮಾರಸ್ವಾಮಿ ಅವ್ರದ್ದು? ಅರವಿಂದ್, ಹೌದು, ನೀವು ಹೇಳದಂತೆ ಪ್ರಾರಂಭದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಒಲವನ್ನ ವ್ಯಕ್ತಪಡಿಸಿದ್ರು ಅಂತ. ಆದ್ರೆ ಅದಾದ ನಂತರ ಯೋಗೇಶ್ವರ್ ಅವರು ತಮ್ಮ ನಡೆಗಳಿಂದ ಬಹಿರಂಗವಾಗಿ ಮಾತನಾಡ್ತಾ ಬಂದ ಇದ್ರು. ಅದಾದ್ಮೇಲೆ ಇತ್ತೀಚೆಗೆ ಅವರು ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಟಿಕೆಟ್ ಸಿಗದೆ ಹೋದ್ರೆ ಅನ್ನುವಂಥದ್ದು. ಸೊ ಈ ಎಲ್ಲಾ ಗೊಂದಲಗಳಿಂದ ಎಲ್ಲ ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಕೊಡುವಂತ ಮನಸ್ಸಿದ್ರು ಕೂಡ ಈಗ ಕೊಡಬಾರ್ದು ಅನ್ನುವಂತ ಮನಸ್ಥಿತಿಗೆ ಬಂದಂತೆ ಕಾಣ್ತಿದೆ. ಪ್ರಮುಖವಾಗಿ ಈಗ ಅದು JDSನ ಕ್ಷೇತ್ರ. ಈಗ 19 ಸ್ಥಾನಗಳು JDSಗೆ ಇತ್ತು, ಈಗ ಒಂದು ಸ್ಥಾನ ಕಡಿಮೆ ಆದ್ರೆ 18 ಸ್ಥಾನ ಆಗುತ್ತೆ ಶಾಸಕರ ಒಂದು ಪಕ್ಷದ ಬಲದಲ್ಲಿ. ಹೀಗಾಗಿ ಆ ಸ್ಥಾನವನ್ನ JDS ಉಳಿಸ್ಕೊಳ್ಬೇಕು ಅನ್ನುವಂಥದ್ದು JDS ನಾಯಕ ಚನ್ನಪಟ್ಟಣ JDS ನಾಯಕರ ಒತ್ತಾಯಗಳು. ಹಾಗಾಗಿ ಎಲ್ಲ ಒಂದ್ ಕಡೆ BJP ಹೈಕಮಾಂಡ್ ಈ ಬಗ್ಗೆ ಅಲ್ಲಿ ಚರ್ಚೆ ಮಾಡಿದ್ರು ಕೂಡ ಅಂತಿಮವಾಗಿ ಕುಮಾರಸ್ವಾಮಿ ಅವರು ನಿಲುವನ್ನ ತೆಗೆದುಕೊಳ್ಬೇಕಾಗುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಯೋಗೇಶ್ವರ್ ಅವರು ದೆಹಲಿಗೆ ಹೋಗಿ ಮಾತುಕತೆಗಳನ್ನ ಮಾಡ್ಕೊಂಡು ಬಂದ್ರು, ಆದ್ರೂ ಕೂಡ ಅವರಿಗೆ ಭರವಸೆ ಸಿಕ್ಕಿಲ್ಲ. ಅದಾದ ನಂತರ ನಿನ್ನೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಜೊತೆ ವೇದಿಕೆಯನ್ನ ಹಂಚಿಕೊಂಡ್ರು. ಸೊ ಎಲ್ಲ ಒಂದಿಷ್ಟು ಗೊಂದಲಗಳ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಕೂಡ ಯಾವುದೇ ನಿಲುವಿಗೆ ಬಂದಿಲ್ಲ. ಹೀಗಾಗಿ ನಾವು ತೋರಿಸಿದಂತ ಆಪ್ಷನ್ಗಳು ಸಹಜವಾಗಿ ಕುಮಾರಸ್ವಾಮಿ ಅವರ ಮುಂದೆ ಇದೆ. ಒಂದು, ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿ ಯೋಗೇಶ್ವರ್ ಅವರಿಗೆ ಬಿಟ್ಕೊಡ್ಬೋದು, ಆದ್ರೆ ಅದು ತೀರಾ ಕಡಿಮೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಪಕ್ಷದ ಅಸ್ತಿತ್ವದ ಪ್ರಶ್ನೆಯಾಗಿ, ಯಾಕಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಮತ್ತೆ ರಾಮನಗರ ಜಿಲ್ಲೆಯಲ್ಲಿ ಅಸ್ತಿತ್ವ ಉಳಿಸ್ಕೊಳ್ಬೇಕಾದ್ರೆ ಇವೆಲ್ಲವೂ ಕೂಡ ಪ್ರಶ್ನೆ ಬರ್ತವೆ. ಹಾಗಾಗಿ ಯಾವ ರೀತಿ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಇದೆಲ್ಲವೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗ್ಬೇಕಾಗಿರೋದ್ರಿಂದ ಕುಮಾರಸ್ವಾಮಿ ಅವರು BJP ಹೈಕಮಾಂಡ್ ಜೊತೆ ಯಾವ ನಿಲುವಿಗೆ ಬರ್ತಾರೆ, ಯಾವ ಒಪ್ಪಂದಕ್ಕೆ ಬರ್ತಾರೆ ಅನ್ನುವಂಥದ್ರ ಮೇಲೆ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಫೈನಲ್ ಆಗುವಂತ ಸಾಧ್ಯತೆ ಇದೆ. ಕೊನೆಯದಾಗಿ ಅಚ್ಚರಿಯಾಗಿ JDS ಅಭ್ಯರ್ಥಿನೇ ಅಲ್ಲಿ ಸ್ಪರ್ಧೆ ಮಾಡಬಹುದು, ಅಥವಾ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯೋಗೇಶ್ವರ್ ಅವರಿಗೆ ಬಿಟ್ಕೊಡ್ಬಹುದು. ಎಲ್ಲವೂ ಕೂಡ ಅಂತಿಮವಾಗಿ BJP ಹೈಕಮಾಂಡ್ ಜೊತೆ ಚರ್ಚೆ ಆದ ಬಳಿಕವೇ ಇದಕ್ಕೆ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ಅನಿಸುತ್ತೆ. ಅರವಿಂದ್, ಇದರ ಜೊತೆಗೆ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇತ್ತು ಶ್ರೀನಿವಾಸ್, ಏನಂದ್ರೆ ಕುಮಾರಸ್ವಾಮಿಗೆ ಯೋಗೇಶ್ವರ್ ಟಿಕೆಟ್ ಕೊಡೋದು ಬೇಡ, BJPಯಿಂದ ಬೇರೆ ಯಾರಾದರೂ ಆಗಲಿ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ವಂಚಿತ BJP ನಾಯಕನೊಬ್ಬನ ಮೇಲೆ
ಕುಮಾರಸ್ವಾಮಿಗೆ ಒಲವಿದೆ ಅಂತ ಕೆಲವು ಕಡೆ ಕೇಳಿ ಬರ್ತಾ ಇತ್ತು. ಆ ಥರ ಆಪ್ಷನ್ಸ್ ಏನಾದರೂ ಇದೆಯಾ ಇಲ್ವಾ? ಅರವಿಂದ್, ಹೌದು, ಆ ರೀತಿಯಾದಂತಹ ಒಂದಿಷ್ಟು ಆಯ್ಕೆಗಳು ಓಪನ್ ಆಗಿತ್ತು. ಆದ್ರೆ ಯಾವಾಗ ಉಪಚುನಾವಣಾ ಸಮಿತಿ ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಅವರ ಸಮಿತಿ ಯೋಗೇಶ್ವರ ಒಬ್ಬರನ್ನೇ ಶಿಫಾರಸು ಮಾಡಿದ್ರು, ಆಗ ಈ ಗೊಂದಲಗಳು ಪ್ರಾರಂಭವಾಗಿರುವಂತದ್ದು. ಬಹುಶಃ ಬಿಜೆಪಿ ಹೈಕಮಾಂಡ್ ಜೊತೆ ಯೋಗೇಶ್ವರನ್ನ ಹೊರತುಪಡಿಸಿ ಯಾರಾದ್ರೂ ಅವಕಾಶ ವಂಚಿತರಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿದ್ರೆ ಅದಕ್ಕೆ ಬಹುಶಃ ಕುಮಾರಸ್ವಾಮಿ ಅವರು ಒಪ್ಪುವುದು. ಆದ್ರೆ ಇದು ತೀರಾ ಕಡಿಮೆ. ಹಾಗಾಗಿನೇ ಈ ರೀತಿಯಾದಂತಹ ಗೊಂದಲಗಳು ಪ್ರಾರಂಭವಾಗ್ತಿದ್ದಾವೆ. ಯೋಗೇಶ್ವರ್ ಅವರು ಕೂಡ ಏನು ಸುಮ್ಮನೆ ಕೂತಿಲ್ಲ, ಅವ್ರು ಬೇಕಾದಂತಹ ರಾಜಕೀಯ ಸಾಹಸಗಳನ್ನ ಮಾಡ್ಕೊಂಡೇ ಹೋಗ್ತಿದ್ದಾರೆ. ಹಾಗಾಗಿ ಇವೆಲ್ಲ ಗೊಂದಲಗಳು ಆಗ್ತಿರೋದ್ರಿಂದನೇ ನಾನು ಹೇಳಿದಾಗೆ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರು ಮಾತನಾಡಿದ ಬಳಿಕವೇ ಇದಕ್ಕೊಂದು ಸ್ಪಷ್ಟ ಚಿತ್ರಣ ಸಿಗುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗೆ. ನೋಡೋಣ, ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹಾಗೆ ನೋಡೋಕೆ ಹೋದರೆ ಸಂಡೂರು ಮತ್ತು ಶಿಗ್ಗಾಂವಿದು ಬೈ ಎಲೆಕ್ಷನ್ ಆಗಬೇಕು, ಅಲ್ಲಿ ಸುದ್ದಿನೇ ಇಲ್ಲ, ಅಲ್ಲಿ ಏನೂ ಸುದ್ದಿ ಅಂದರೆ ಇನ್ನೂ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿಲ್ಲ. ನನ್ನ ಪ್ರಕಾರ ಬಿ ಜೆ ಪಿ ಹೈಕಮಾಂಡ್ ಈಗಲೇ ಇದನ್ನು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ. ಚುನಾವಣಾ ಆಯೋಗದವರು ಬೈ ಎಲೆಕ್ಷನ್ಗೆ ಡೇಟನ್ನು ಅನೌನ್ಸ್ ಮಾಡಿದ ಮೇಲೆ ಆಗ ಬಿ ಜೆ ಪಿಯವರು ಅದಕ್ಕೆ ಯೋಚನೆ ಮಾಡ್ತಾರೆ. ಯಾಕೆಂದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೈಕಮಾಂಡ್ ಲೆವೆಲ್ನಲ್ಲಿ ಅಮಿತ್ ಶಾ, ನಡ್ಡಾ ಎಲ್ಲ ಕೂತ್ಕೊಂಡು ಈಗಲೇ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ಮಾಡಿಬಿಡ್ತಾರೆ ಅಂತ ನನಗೇನೂ ಅನಿಸಲ್ಲ. ಎಲೆಕ್ಷನ್ ಡಿಕ್ಲೇರ್ ಆಗಲಿ ನೋಡೋಣ ಅಂತ ಅಂದಿರ್ತಾರೆ. ಈ ಇವರು ಸಿ ಪಿ ಯೋಗೇಶ್ವರರಂತೂ ಅವ್ರ ಪ್ರಯತ್ನ ಅವ್ರು ಮಾಡಿದ್ದಾರೆ. ಹೋಗಿ ಹೈಕಮಾಂಡ್ ಲೀಡರ್ಸ್ನ ಭೇಟಿಯಾಗಿ ತಮ್ಮ ಅಹವಾಲು ಏನೋ ಸಲ್ಲಿಸಿ ಬಂದಿದ್ದಾರೆ. ಅಲ್ಟಿಮೇಟ್ಲಿ ಅದು ಯಾವತ್ತೂ ಕೂಡ ಬಿ ಜೆ ಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವ್ರನ್ನ ಕರೆದು ಏನು ಮಾಡೋಣಪ್ಪ ಚನ್ನಪಟ್ಟಣ, ಏನು ಕತೆ ಅಂತ ಕೇಳಿ ಅಲ್ಲಿನ ವಾಸ್ತವಾಂಶ ಏನು ಅಂತ ಕುಮಾರಸ್ವಾಮಿ ಅವರಿಂದ ತಿಳ್ಕೊಂಡು ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತಾರೆ.